ಸರ್ ನನ್ನ ಹೆಸರು ನಾಗರಾಜ. ನಾನು ನಮ್ಮ ಅಕ್ಕನ ಮಗಳನ್ನೇ ಮದುವೆ ಇರೋದು, ದೊಡ್ಡಾಳನ್ನ, ಲತಾರ ಅಕ್ಕ ಅವ್ರನ್ನ. ಸರ್ ನನಗೆ 12 ಕಾಲಿಗೆ ನನಗೆ ಕಾಲ್ ಬಂತು ಸರ್. ನಮ್ಮ ಅಣ್ಣ ಸ್ವಾಮಿ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಕಾಲ್ ಬಂತು. ನಾನು ಅಲ್ಲಿ ಆಫೀಸಲ್ಲಿದ್ದೆ, ಮಾಚನಹಳ್ಳಿ ಶಾಯಿ ಎಕ್ಸ್ಪೋರ್ಟಲ್ಲಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್. ಅಲ್ಲಿ ಮಾಡ್ತಾಯಿದ್ದೀನಿ ಅಲ್ಲಿ ಕೆಲಸ. ಸೊ ಅಲ್ಲಿ ಕೆಲಸ ಮಾಡುವಾಗ ನನಗೆ ಕಾಲ್ ಬಂತು ನಮ್ಮ ಅಣ್ಣನ ಕಡೆಯಿಂದ. ಕಾಲ್ ಬಂದಮೇಲೆ ನೋಡು ಅಲ್ಲಿ ಏನೋ ಮೆಸೇಜ್ ಹಾಕಿದ್ದಾಳೆ ಲತಾ ಅಂತ ಹೇಳಿ ನನಗೆ ಶಾಕ್ ಆಯಿತು ಸರ್. ಏನು ಅಂತಲೇ ಅಲ್ಲಿ ಓಪನ್ ಮಾಡಿದೆ. ಓಪನ್ ಮಾಡಿದ ಕೂಡಲೇ ಅಲ್ಲಿ ಅವಳೇನೇನೋ ನನ್ನ ಡೆತ್ ನೋಟು ಅಂತ ಬರೆದ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಈ ನನ್ನ ಏನೇನಾಯಿತು ಅಕ್ಕಿಗೆ ಆಫ್ಟರ್ ಮ್ಯಾರೇಜು, ಬಿಫೋರ್ ಮ್ಯಾರೇಜಿಂದ ಏನು ಮೆನ್ಷನ್ನೇ ಮಾಡಿಲ್ಲ ಸರ್ ಅವಳು. ಆಫ್ಟರ್ ಮ್ಯಾರೇಜು ಯಾವ್ಯಾವ ರೀತಿ ನನಗೆ ಸಮಸ್ಯೆ ಆಯಿತು ಮತ್ತು ಯಾರ ಕಡೆಯಿಂದ ಸಮಸ್ಯೆ ಆಯಿತು, ಹೇಗೆ ಸಮಸ್ಯೆ ಆಯಿತು, ಅದರಿಂದ ನಾನು ಹೇಗೆ ನೊಂದೆ, ಇಷ್ಟು ತಿಂಗಳು ನಾನು ಯಾರ ಹತ್ರನೆಲ್ಲ ಈ ಥರ ಎಲ್ಲ ನನಗೆ ಚುಚ್ಚಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನಾನು ಯಾರ ಹತ್ರನೆಲ್ಲ ಅವರ ಅಮ್ಮನ ಹತ್ರ, ಅವ್ರ ಅಕ್ಕನ ಹತ್ರ, ಅವ್ರ ತಮ್ಮನ ಹತ್ರ, ಮಾವರ ಹತ್ರ ಎಲ್ಲದೂ ಮಾತಾಡಿದ್ದೀನಿ. ಆದರೂ ನನಗೆ ಅವರು ಒನ್ ಟೈಮ್ ಬಂದಿದ್ದರು ನಮ್ಮ ಮನೆಗೆ. ಆದರೂ ಏನಾಯಿತು, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನಂಬಿಸ್ತಿದ್ದಾರೆ ನಿಮ್ಮನ್ನು. ಅವರು ನಾಟಕೀಯವಾಗಿ ಅವರು ಭಾಳ ಈಗ ಹೆಂಗೆ ಉಸಿರುಗುಳ್ಳಿ ಬಣ್ಣ ಚೇಂಜ್ ಮಾಡುತ್ತೋ ಆ ಥರ ಬಣ್ಣ ಚೇಂಜ್ ಮಾಡಿಬಿಟ್ಟು ಸಾರ್ವಜನಿಕ ಜಾಸ್ತಿ ಜನ ಇದ್ದಾಗ ಅವ್ರ ಥರನೇ ಮಾತಾಡೋದು. ಕಮ್ಮಿ ಹುಡುಗಿ ಒಬ್ಬಳೇ ಇದ್ದಾಗ ಅವಳಿಗೆ ಹರಾಸ್ಮೆಂಟ್ ಮಾಡೋದು, ಮಾನಸಿಕವಾಗಿ ಕುಂದಿಸೋದು ಅಂದರೆ ಹೇಗೆ ಅಂದರೆ ಆಕೆ ಅವರ ಮನೆಯವರ ಹೇಳ್ದಂಗೆ ಕೇಳಬೇಕು, ಆ ಥರ ಒಂದು ಮಾಡ್ಕೊಂಡು ಇಟ್ಕೊಬೇಕು ಅಂತ ಒಂದು ಇಂಟೆನ್ಷನ್ ಸರ್. ಅವ್ರದ್ದು ಉದ್ದೇಶ ಇದ್ದಿದ್ದು ಇಷ್ಟೇ. ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಗಿರ್ಬೇಕು, ಬಿದ್ದಿರಬೇಕು. ಹೇಗೆ ಅಂದರೆ ನಾಯಿ ಥರ ಅವ್ನು ಹೇಳ್ತಿದ್ದ ಸರ್, ನಾಯಿ ಥರ ಬಿದ್ದಿರಬೇಕು ಅಂತಲೇ ಹೇಳ್ತಾ ಇದ್ದಂತೆ. ಸೊ ಆ ಥರ ಒಂದು ನಾಯಿ ಥರ ಬಿದ್ದಿರಬೇಕು ಅಂತಲೇ ಅವ್ರನ್ನ ಕುಂದಿಸ್ಬೇಕು ಮಾನಸಿಕವಾಗಿ. ಆಕಿನ ಎಲ್ಲಿ ಹೋಗಲ್ದಂಗೆ ಸರ್. ನಾವು ಕಾಲ್ ಮಾಡಿದರೆ ತವ್ರ ಮನೆಗೆ ಅಂತ ಹೇಳಿ ಸ್ವಾಭಾವಿಕವಾಗಿ ಮದುವೆ ಆದಮೇಲೆ ಕಾಲ್ ಮಾಡ್ತಾರೆ ಸರ್. ಬನ್ನಿ ಊಟಕ್ಕೆ ಎಲ್ಲರೂ ಗಂಡ ಹೆಂಡತಿ ಖುಷಿಯಾಗಿ ಬಂದು ಹೋಗ್ರಿ ಅಂತ ಹೇಳ್ತಾರೆ ಸರ್. ಅವನೇನು ಹೇಳೋದು, ನಾನು ಈ ಕಡೆಯಿಂದ ಕರ್ಕೊಂಬರಲ್ಲ, ನೀವು ಬರ್ಬೇಕು ಈ ಕಡೆಯಿಂದ. ನೀವು ಕರ್ಕೊಂಬಂದರೆ ನಾನು ಆ ಕಡೆಯಿಂದ ಒಂದು ಸಲ ಕರ್ಕೊಂಬರ್ತೀನಿ. ನೀವು 10 ಸಲ ಅಲ್ಲ 100 ಸಲ ಕರೆದ್ರೆ ತವ್ರ ಮನೆಯವರು, ನಾನು 1 ಸಲ ಕಳಿಸ್ತೀನಿ. ಅವನೇನು ಕೆಲಸ ಮಾಡ್ತಿದ್ರು ಸರ್? ಅವನು KPCLಲ್ಲಿ AEE ಸರ್, ಇಲ್ಲೇ BR ಪ್ರಾಜೆಕ್ಟಲ್ಲಿ. ಈ ಥರ ಸರ್, ನಮ್ಮ ಸರ್ ಈಗ ಸ್ವಾಭಾವಿಕವಾಗಿ ಒಂದು ಹೆಣ್ಣಿಗೆ ಒಂದು ಒಳ್ಳೆ ಕೆಲಸ ಇರೋ ಹುಡುಗನೇ ನೋಡೋದು ಸರ್ ಎಲ್ಲರೂ. ಸೊ ಆ ಒಂದು ಭರವಸೆ ಮೇಲೆ ನಾವು ಎಲ್ಲರೂ ಕೊಟ್ಟಿದ್ದು. ನಮ್ಮ ಅಣ್ಣವರು, ನಮ್ಮ ಅಕ್ಕರನ್ನೆಲ್ಲ ಕುತ್ಕೊಂಡು ಮಾತಾಡಿ ಹುಡುಗಿ ಕೇಳಿಬಿಟ್ಟು, ನೋಡಮ್ಮ ಒಳ್ಳೆ ಸಂಬಂಧ ಬಂದಿದೆ, ಹುಡುಗ ಒಳ್ಳೆ ನೌಕರಿಯಾಗಿದ್ದಾನೆ, ಸೊ ಹಾಗಾಗಿ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಅವನಿಗೂ ಕೇಳಿಬಿಟ್ಟು, ನೋಡಪ್ಪ ನಮ್ಮ ಹುಡುಗಿ ಯಾವುದೇ ರೀತಿ ಕಷ್ಟ ಅನುಭವಿಸಿಲ್ಲ ಇದುವರೆಗೂ, ಚೆನ್ನಾಗಿ ನೋಡ್ಕೊಂಡಿವಿ, ನೀನು ಅದೇ ಥರ ನೋಡ್ಕೊಳೋದಾದರೆ ಮದುವೆ ಆಗು, ಇಲ್ಲ ಅಂದರೆ ಬೇಡಪ್ಪ ಅಂತ ಅವತ್ತೇ ಕಂಡೀಷನಾಗಿ ಹೇಳಿದ್ವಿ ಸರ್. ಅದೇ ಇಲ್ಲ